5 ವರ್ಷದ ಬಾಲಕಿ ಕೊಲೆ ಆರೋಪಿಯ ಎನ್ಕೌಂಟರ್ ಕೇಸಿಗೆ ಸಂಬಂಧಪಟ್ಟಂತೆ ಒಂದಷ್ಟು ಅಪ್ಡೇಟ್ಸ್ ಸಿಗ್ತಾ ಇದೆ. ಆರೋಪಿ ರಿತೇಶ್ ಕುಮಾರ್ ಎನ್ಕೌಂಟರ್ ಆಗಿ 8 ದಿನ ಕಳೆದಿದೆ. ಬಟ್ ಆರೋಪಿಯ ಶವ ಅನಾಥವಾಗಿ ಹಾಗೆ ಇದೆ. ಕುಟುಂಬಸ್ಥರು ಬಂದಿಲ್ಲ ಆ ಶವವನ್ನ ತೆಗೆದುಕೊಂಡು ಹೋಗೋದಕ್ಕೆ. 8 ದಿನಗಳ ಬಳಿಕ ಆರೋಪಿಯ ಮತ್ತೊಂದು ಕರಾಳ ಮುಖ ಈಗ ಬಯಲಾಗಿದೆ. ಆರೋಪಿಯ ಮತ್ತಷ್ಟು ಹಿಸ್ಟರಿಯನ್ನ TV5 ಕನ್ನಡ ಬಿಚ್ಚಿಡ್ತಾ ಇದೆ. ಆರೋಪಿ ಈಗಾಗಲೇ ಎನ್ಕೌಂಟರ್ ಆಗಿರೋದು, ಆರೋಪಿಯ ಶವವನ್ನ ತೆಗೆದುಕೊಂಡು ಹೋಗೋದಕ್ಕೂ ಕೂಡ ಕುಟುಂಬಸ್ಥರು ಇನ್ನೂ ಬಂದಿಲ್ಲ. ಇನ್ನೂ ಬರಲಿಲ್ಲ ಅಂತಂದ್ರೆ ಪಾಲಿಕೆಯವರೇ ಶವ ಸಂಸ್ಕಾರವನ್ನ ಅಂತಿಮ ಕ್ರಿಯೆಯನ್ನ ಮಾಡ್ತಾರೆ. ಬಟ್ ಈಗ ಈ ಆರೋಪಿ ಎಷ್ಟು ಕರಾಳ ಮುಖವನ್ನ ಹೊಂದಿದ್ದ, ಆತನ ಮತ್ತೊಂದು ಕರಾಳ ಮುಖ ಏನು, ಅದ್ರ ಬಗ್ಗೆ ಇಂಚಿಂಚು ಮಾಹಿತಿಯನ್ನ TV5 ಕನ್ನಡ ಬಿಚ್ಚಿಡ್ತಾ ಇದೆ. ಈಗಾಗಲೇ ನಿಮಗೆ ಗೊತ್ತಿರೋ ಪ್ರಕಾರ 5 ವರ್ಷದ ಬಾಲಕಿಯನ್ನ ಆ ಅಂಗಳದಲ್ಲಿ ಆಟ ಆಡ್ತಾ ಇದ್ದಂಥ ಸಂದರ್ಭದಲ್ಲಿ ಪುಸಲಾಯಿಸಿ ಚಾಕ್ಲೇಟ್ ಕೊಡ್ತೀನಿ ಅಂತಾನೋ ಏನೋ ಇನ್ನೊಂದು ಮತ್ತೊಂದು ಹೇಳಿ ಆ ಮಗುವನ್ನು ಕರ್ಕೊಂಡು ಹೋಗಿ ಅಪಹರಣ ಮಾಡ್ಕೊಂಡು ಹೋಗಿ ಅತ್ಯಾಚಾರ ಎಸ್ಕೋದಕ್ಕೆ ಟ್ರೈ ಮಾಡಿ, ಅದಾದ ನಂತರ ಕತ್ತಿಸಿಗಿ ಆಕೆಯನ್ನ ಕೊಲೆ ಮಾಡಿ ಶೌಚಾಲಯದಲ್ಲಿ ಬಿಸಾಕ್ ಹೋಗಿದ್ದ. ನಂತರ ಆತ ಸಿಕ್ಕ, ಬಟ್ ಮಾಹಿತಿ ಪಡ್ಕೊಳ್ಳುವಂತ ಸಂದರ್ಭದಲ್ಲಿ ಆತ ಎಸ್ಕೇಪ್ ಆಗೋದಕ್ಕೆ ಟ್ರೈ ಮಾಡಿದ್ರಿಂದ ಎನ್ಕೌಂಟರ್ ಆಗಿ ಬೀದಿ ಹೆಣ ಆದಂತಾಯ್ತು. ಅಂದ್ರೆ ಯಾಕೆಂದ್ರೆ ಇನ್ನೂ ಕೂಡ ಆತನ ಶವವನ್ನ ತೆಗೆದುಕೊಂಡು ಹೋಗೋದಕ್ಕೆ ಕುಟುಂಬಸ್ಥರು ಬಂದಿಲ್ಲ, ಇನ್ನು ಅನಾಥ ಶವವಾಗಿನೇ ಇದೆ. ಯಾಕೆಂದ್ರೆ ಆತೇನೋ ಸ್ವಾತಂತ್ರ್ಯ ಹೋರಾಟಗಾರ ಅಲ್ಲ, ಅಥವಾ ದೇಶಕ್ಕಾಗಿ ಪ್ರಾಣವನ್ನ ತೆತ್ತಿಲ್ಲ, ಗಡಿಯಲ್ಲಿ ಕಾಯೋದಕ್ಕೆ ಹೋಗಿ ಏನು ಎನ್ಕೌಂಟರ್ ಆಗಿಲ್ಲ, ಅಥವಾ ಈ ಉಗ್ರರು ಬಂದು ಅಥವಾ ಶೂಟೌಟ್ ಮಾಡಿ ಆತನ ಸಾಯಿಸಿಲ್ಲ. ಹಾಗಾಗಿ ಇನ್ನೂ ಕೂಡ ಕುಟುಂಬಸ್ಥರು ಆತನ ಶವ ತೆಗೆದುಕೊಂಡು ಹೋಗೋದಕ್ಕೆ ಬಂದಿಲ್ಲ. ಬಟ್ ಈತನ ಮುಖ ಇಷ್ಟೇನಾ, ಇನ್ನೂ ಕರಾಳವಾಗಿದ್ಯಾ? ಆ ರೀತಿ ತನಿಖೆ ಮಾಡೋದಕ್ಕೆ ಪೊಲೀಸರು ಹೋದಂತ ಸಂದರ್ಭದಲ್ಲಿ ಒಂದಷ್ಟು ಸ್ಫೋಟಕ ಮಾಹಿತಿಗಳು ಗೊತ್ತಾಗಿದ್ದಾವೆ. ಅಂದ್ರೆ ಇದು ಆತ ತಕ್ಷಣಕ್ಕೆ ಬಂದು ಆ ಮಗುವನ್ನ ಅಪಹರಣ ಮಾಡ್ಕೊಂಡು ಹೋಗಿ ಇಷ್ಟೆಲ್ಲ ಮಾಡಿದ್ದಲ್ಲ, ಮೊದಲೇ ಪ್ರೀ ಪ್ಲಾನ್ ಮಾಡ್ಕೊಂಡಿದ್ದ. ಆ ಮಗು ಎಲ್ಲಿ ಓಡಾಡುತ್ತೆ, ಎಲ್ಲಿ ಬರುತ್ತೆ, ಆ ಮಗುವಿನ ಮನೆ ಎಲ್ಲಿದೆ, ಎಲ್ಲಿ ಕರ್ಕೊಂಡು ಹೋಗ್ಬೇಕು, ಅದ್ರ ಬಗ್ಗೆ ಸ್ಕೆಚ್ ಹಾಕಿದ್ದ. ಇಷ್ಟೊಂದು ಕರಾಳ ಕೃತ್ಯವನ್ನ ಎಸಗೋದಕ್ಕೂ ಕೂಡ ಈತ ಪ್ರೀ ಪ್ಲಾನ್ ಮಾಡ್ಕೊಂಡಿದ್ದ ಅನ್ನೋದ್ರ ಬಗ್ಗೆ ಪೊಲೀಸರು ಸ್ಫೋಟಕ ಮಾಹಿತಿಯನ್ನ ಕೊಟ್ಟಿದ್ದಾರೆ. ನಿಜಕ್ಕೂ ಈತ ಎನ್ಕೌಂಟರ್ ಆಗಿದ್ದೇ ಸರಿ, ಇದಕ್ಕಿಂತ ಕರಾಳವಾದಂತ ಕಠಿಣವಾದಂತ ಏನಾದ್ರೂ ಶಿಕ್ಷೆ ಇದ್ದಿದ್ರು ಆತನಿಗೆ ಕೊಡಬಹುದಿತ್ತು ಅನ್ನೋಷ್ಟರ ಮಟ್ಟಿಗೆ ಈತನ ಕರಾಳ ಮುಖ ಇತ್ತು ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯವಾಗ್ತಾ ಇದೆ. ಎಷ್ಟು ನೀಚ ಕೃತ್ಯವನ್ನ ಆತ ಮಾಡಿದ್ದ ಅದ್ರ ಬಗ್ಗೆ ನಾವು ಇವತ್ತು ಡೀಟೇಲ್ಸ್ ಕೊಡ್ತಾ ಇದ್ದೀವಿ. ಇಲ್ಲಿವರೆಗೂ ಕೂಡ ತನಿಖೆಯ ಸಂದರ್ಭದಲ್ಲಿ ನಿಮ್ಗೊಂದಷ್ಟು ಮಾಹಿತಿ ಗೊತ್ತಾಗಿದೆ ಏನಾಗಿತ್ತು ಅಂತ. ಪಾಪ ಆ ಮೃತ ಬಾಲಕಿಯ ಕುಟುಂಬಸ್ಥರೇನಿದ್ದಾರೆ ಎಷ್ಟು ಕಣ್ಣೀರು ಹಾಕಿದ್ರು, ಆ ಮಗುವಿನ ಬಗ್ಗೆ ಸಾಕಷ್ಟು ಕನಸನ್ನ ಕಟ್ಕೊಂಡಿದ್ರು, ಅದೆಲ್ಲವೂ ಕೂಡ ನುಚ್ಚು ನೂರಾಯ್ತು ಈ ಒಬ್ಬ ಆರೋಪಿಯಿಂದ, ರಿತೇಶ್ ಕುಮಾರ್ ಮಾಡಿದಂತ ಈ ಒಂದು ಕೆಟ್ಟ ಕೃತ್ಯದಿಂದಾಗಿ. ಹಾಗಾದ್ರೆ ನೀಚ ಕೃತ್ಯಕ್ಕೆ ಮಾರ್ಚ್ 29ನೇ ತಾರೀಕೆ ಈತ ಪ್ಲಾನ್ ಮಾಡ್ಕೊಂಡಿದ್ದಂತೆ ಆರೋಪಿ ರಿತೇಶ್ ಕುಮಾರ್. ಅಂದ್ರೆ ಸಡನ್ ಆಗಾದಂತ ಘಟನೆ ಅಲ್ಲ ಇದು.